ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ಬೆಂಗಳೂರಲ್ಲಿ ವರ್ಕಿಂಗ್ ವುಮೆನ್ಸ್ ಲೈಫ್ ಎಷ್ಟಿರ್ತದೆ, ಜಸ್ಟ್ ನಾನು ಸಿಂಪಲ್ ಟ್ರಾವೆಲಿಂಗ್ ಮಾತ್ರ ಸಿಂಪಲಾಗಿ ತೋರಿಸಿದ್ದೀನಿ. ನಾನು ಪೂರ್ತಿ ತೋರಿಸಿಲ್ಲ. ಇನ್ನೂ ಸಮ್ಟೈಮ್ಸ್ ಇನ್ನೂ ಕಷ್ಟನೇ ಇರುತ್ತೆ. ನಾನು ಜಸ್ಟ್ ಸಿಂಪಲಾಗಿ ನೋಡಿ, ಬೆಳಗ್ಗೆ ಇದು ಎಷ್ಟು 5 o'clock 4:30 5 o'clock ಈ ಟೈಮ್ಗೆ ಆಲ್ಮೋಸ್ಟಲ್ಲಿ ಎಲ್ಲರೂ ವುಮೆನ್ಸು ಎದ್ದೇಳ್ತಾರೆ. ಯಾಕಂದರೆ ಅಡುಗೆ ಮಾಡಿಬಿಟ್ಟು ಮನೆಗೆ ಹಸ್ಬೆಂಡ್ಗೆ ಮಕ್ಕಳಿಗೆ ಬಾಕ್ಸ್ ಕಟ್ಬಿಟ್ಟು ಅವ್ರು ಬಾಕ್ಸ್ ಕಟ್ಕೊಂಡು ಹೋಗಲೇಬೇಕು. ಸೊ ನೋಡಿ, ಬಸ್ಸಲ್ಲಿ ಹತ್ತೋದಂತೂ ಅದು ಸಾಹಸ ಮಾಡ್ದಂಗೆ. ಬೆಳಗ್ಗೆ ಮಾರ್ನಿಂಗ್ ಆಫೀಸ್ಗೆ ಹೋಗೋ ಟೈಮಲ್ಲಿ ನಾವು ಬಸ್ ಹತ್ತೋದು, ಆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದರೆ ಅದು ದೊಡ್ಡ ಸಾಹಸನೇ ಅಂತ ಹೇಳ್ಬೋದು. ಗಾಡಿಯಲ್ಲಿ ಹೋಗೋರಿಗೆ ಇದು ಅಷ್ಟೊಂದು ಗೊತ್ತಾಗಲ್ಲ. ಬಟ್ ನೋಡಿ, ಸೊ ಮಾರ್ನಿಂಗ್ ಆಯಿತು, ಮಾರ್ನಿಂಗ್ ಟ್ರಾವೆಲ್ ಹಂಗೆ ಮಾಡಿದರೆ ಮತ್ತು ಈವ್ನಿಂಗ್ ಅಂತ ತಕ್ಷಣ ರೈನ್ ಕಂಪಲ್ಸರಿ ಮಳೆ ಬಂದೇ ಬರುತ್ತೆ. ಆಫೀಸ್ ಟೈಮ್ ಬಿಡೋ ಟೈಮ್ಗೆ ಮಳೆ ಬರುತ್ತೆ. ಸೊ ನೋಡಿ, ಎಲ್ಲಂದರೆ ಅಲ್ಲಿ ಮರ ಬಿದ್ದಿರ್ತವೆ. ಆ ಟ್ರಾಫಿಕಲ್ಲಿ ಆವಾಗಂತೂ ಅಷ್ಟು ನಿಂತ್ಕೊಳ್ಳೋಕೆ ಸರಿ ಜಾಗ ಇರಲ್ಲ. ರೋಡ್ಸಲ್ಲಿ ಎಲ್ಲಂದರೆ ಅಲ್ಲಿ ಮರ ಬಿದ್ದಿರುತ್ತೆ, ಮತ್ತು ಕರೆಂಟ್ ಕಂಬ ಬಿದ್ದಿರುತ್ತೆ. ಇದೆಲ್ಲನೂ ತಪ್ಪಿಸ್ಕೊಳ್ಬೇಕು. ನೋಡಿ, ಡೋರಲ್ಲಿ ನಿಂತಿದ್ದಾರೆ ಹುಡುಗಿರು. ಸೊ ಎಷ್ಟು ಕಷ್ಟ ಟ್ರಾವೆಲ್ ಮಾಡೋದು ಅಂತಂದರೆ ಅಷ್ಟು ಕಷ್ಟ ಇರುತ್ತೆ ರೋಡ್ಸಲ್ಲಂತೂ. ಇವಾಗ ಬರ್ತಿರೋದು ವಿದೆ ಯಾವುದೇ ನದಿ ಅಲ್ಲ, ಇದು ಬೆಂಗಳೂರು ಮೇಯ್ನ್ ರೋಡ್. ಆ್ಯಕ್ಚುಲಿ ಚೆನ್ನೈ ಮೈನ್ ರೋಡು, ನಿಯರ್ ಟಿಂಬ್ಯಾಕ್ಟ್ ರೋಡೇ. ಈ ಟ್ರಾಫಿಕಲ್ಲಂತೂ ಅವತ್ತು ನಾನು ಆ್ಯಕ್ಚುಲಿ ಇದೇ ಪ್ಲೇಸಲ್ಲಿ ಅಟ್ಲೀಸ್ಟ್ 40 minutes ಮೇಲೆ ಅಂತ ನಿಂತಿದ್ದೀವಿ. ಅಷ್ಟೊಂದು ಟ್ರಾಫಿಕ್ ಮಳೆ ಬಿದ್ದು. ಅವತ್ತಂತೂ ತುಂಬ ಜನ ಮನೆಗೆ 10 ಗಂಟೆಗೆ 12 ಗಂಟೆಗೆ, ನಾವು ಆಫೀಸ್ 5 ಗಂಟೆಗೆ ಬಿಟ್ಟು ಅವತ್ತು 9:30 ಸೇರ್ಕೊಂಡಿವಿ, 9:30 10 ಗಂಟೆಗೆ ಸೇರ್ಕೊಂಡಿದ್ದೀವಿ. ಸೊ ಇಷ್ಟೊಂದು ಕಷ್ಟಪಟ್ಟೆಲ್ಲ ವರ್ಕ್ ಮಾಡ್ತಾರೆ. ಸೊ ಲಾಸ್ಟಲ್ಲಿ ಏನಂತಾರೆ, ನೀವೇನಿರೋ ಬೆಂಗಳೂರಲ್ಲಿರೋದಲ್ವಾ, ಆರಾಮಾಗಿರುತ್ತೆ ಏನು ಲೈಫು ಅನ್ನೋ ಥರ ಹೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದರೆ ಹಿಂಗೆ ವರ್ಕಿಂಗ್ ಹೆಂಗೆ ಅಂದರೆ, ಮಳೆ ಇರಲಿ, ಬಿಸಿಲು ಇರಲಿ, ಟ್ರಾಫಿಕ್ ಇರಲಿ, ಏನೇ ಇರಲಿ ಅವ್ರ ಕೆಲಸಕ್ಕೆ ಅವ್ರು ಹೋಗಲೇಬೇಕು, ಕೆಲಸ ಮಾಡಲೇಬೇಕು. ನೋಡಿ, ಈ ಥರ ನೀರಲ್ಲಿ ನೀವಾದರೆ ಹೋಗ್ತೀರಾ, ಯಾರು ಅಷ್ಟು ಹೋಗೋಕ್ಕೆ ಟ್ರೈ ಮಾಡಲ್ಲ. ಬಟ್ ನೋಡಿ ಟ್ರಾಫಿಕ್ ಅಟ್ಲೀಸ್ಟ್ ಇಲ್ಲಿ ಮೂವ್ಮೆಂಟ್ ಆಗ್ತದೆ. ಸಮ್ಟೈಮ್ಸ್ 1 hour ಸ್ಟಾಪ್ ಆಗಿಬಿಡುತ್ತೆ ಮಳೆ ಬಂದ ಟೈಮಲ್ಲಿ. ನಾರ್ಮಲ್ ಟೈಮಲ್ಲಿ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಾನು ಹೊಸ್ದಾಗಿ ಹೇಳೋದೇನಿಲ್ಲ, ಇದ್ದೇ ಇರುತ್ತೆ. ಜಸ್ಟ್ ನಾನು ಬೇಸಿಕಾಗಿ ಹೇಳ್ತೀನಿ. ಮತ್ತು ಇದೆಲ್ಲ ಮುಗಿಸಿ ಬಂದು ಮತ್ತು ಮನೆಗೆ ಬಂದು ಎಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿ ಎಲ್ಲ ಮಾಡಬೇಕು. ಬಿಡಪ್ಪ ಮಳೆಯಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಸುಮ್ಮನೆ ಕೂತ್ಕೊಳ್ಳೋಂಗೆ ಇಲ್ಲ. ಮನೇಲಿ ಅಡುಗೆ ಮಾಡಬೇಕು, ಎಲ್ಲರಿಗೂ ಬಡಿಸ್ಬೇಕು, ಮತ್ತು ಅದನ್ನು ಕ್ಲೀನ್ ಮಾಡಬೇಕು. ಎಲ್ಲ ಮಾಡಿಬಿಟ್ಟು ಮತ್ತೆ ಮಲಗೋದು. ಆ್ಯಕ್ಚುಲಿ ಮನೆಗೆ ಬೆಳಕಿದ್ದಾಗ ಮನೆ ಸೇರ್ಕೊಂಡಿದ್ದೀವಿ ಆಫೀಸಿಂದ ಅಂತಲೇ ಅದೊಂಥರ ಖುಷಿ ಸಂಗತಿ. ಅವತ್ತು ಬೆಳಕಿದ್ದಂಗೆ ಮತ್ತೆ ಟ್ರಾಫಿಕ್ ಇರಲ್ಲ ಅನ್ನೋ ಥರ ಇರುತ್ತೆ. ಸೊ ಲಾಸ್ಟಲ್ಲಿ ಏನಂತ ಬೆಂಗಳೂರಲ್ಲಿರೋದಲ್ವಾ, ಏನು ಕೆಲ್ಸಕ್ಕೆ ಹೋಗಿ ಬರೋದು, ಅಡುಗೆ ಮಾಡ್ಕೊಂಡು ತಿನ್ನೋದೇ ಅಷ್ಟೇ ಅಲ್ವಾ ಅಂತ ಹೇಳೋರು ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ನಾನು ಹೇಳ್ತಿರೋದು ಕರೆಕ್ಟ್, ನಾನು ಹೇಳಿದ್ದು ಸರಿ ಅನಿಸಿದವರು ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ಜಸ್ಟ್ ಬೇಸಿಕ್ ಅಷ್ಟೇ. ಇನ್ನೂ ತುಂಬ ಕಷ್ಟಪಡೋರು ಇದ್ದಾರೆ. ನಾನು ಜಸ್ಟ್ ಟ್ರಾವೆಲಿಂಗ್, 1 ಡೇಲಿ ಟ್ರಾವೆಲಿಂಗ್ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಅಷ್ಟೇ.